बीजापुर शहर में इनामदार मोटर्स अतियास मल्टी ब्रांड इलेक्ट्रिक व्हीकल्स शोरूम। एक ही छत के नीचे कई कंपनियों की अलग अलग इलेक्ट्रिक व्हीकल इनामदार मोटर्स अतियास मल्टी ब्रांड इलेक्ट्रिक व्हीकल्स शोरूम में उपलब्ध है। इनका पता है इनामदार मोटर्स अतियास मल्टी ब्रांड इलेक्ट्रिक व्हीकल्स, मनगोली रोड, मराठी विद्यालय के सामने, इनामदार कॉम्प्लेक्स, विजयपुर। ಚುನಾವಣೆ ಮುಗಿದ ತಕ್ಷಣ ಪೆಟ್ರೋಲ್ ಡೀಸೆಲ್ ಹೆಚ್ಚಳ ಮಾಡುವ ಸರ್ಕಾರಕ್ಕೆ ಬೇಕೇ ಬೇಕು. ಈ ಕೂಡಲೇ ಬೆಲೆ ಹೆಚ್ಚಿರುವುದನ್ನು ವಿರೋಧಿಸಿ ಹೆಚ್ಚಳ ವಿರೋಧಿಸುವುದನ್ನು ಕಡಿಮೆ ಮಾಡಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿರುವ ಕ್ರಮವನ್ನು ಈ ಕೂಡಲೇ ಹಿಂತೆಗೆದುಕೊಳ್ಳಿ. ಲೂಟಿ ಮಾಡತಕ್ಕಂಥ ಶ್ರೀಮಂತರ ಪಾಲಿ ಸೇವೆ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ. ಈ ರಾಜ್ಯ ಸರ್ಕಾರದ ಕ್ರಮವನ್ನು ಬಿಜೆಪಿ ಅವರು ಕೂಡ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಬಿಜೆಪಿಗೆ ಏನು ವ್ಯತ್ಯಾಸ ಇದೆ? ಏನು ವ್ಯತ್ಯಾಸ ಇಲ್ಲ. ಇವರು ಕೂಡ ಅಧಿಕಾರದಲ್ಲಿದ್ದಾಗ ಇವರು ಜಾಸ್ತಿ ಮಾಡಿದ್ದಾರೆ ಸ್ನೇಹಿತರೆ. ಇದರ ವಿರುದ್ಧ ಎರಡು ಸರ್ಕಾರಗಳ ವಿರುದ್ಧ ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ಸಾಂಕೇತಿಕವಾದ ಪ್ರತಿಭಟನೆ ಮಾಡ್ತಾ ಇದ್ದೆವು. ಈ ಒಂದು ಪ್ರತಿಭಟನೆ ಉದ್ದೇಶಿಸಿ ಎಸ್ಯುಸಿಐ ಜಿಲ್ಲಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ಗೌರವಾನ್ವಿತ ಬಿ ಭಗವಾನ್ ರೆಡ್ಡಿ ಅವರು ನಮ್ಮನ್ನು ಉದ್ದೇಶಿಸಿಬಿಟ್ಟು ಮಾತಾಡಬೇಕಾದರೆ ನಿಮ್ಮೆಲ್ಲರೂ ಪರವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಹೆಚ್ಚು ಜಾಸ್ತಿ ಮಾಡಿದರೆ ಅಂದ್ರೆ 50 ರೂಪಾಯಿ ಪೆಟ್ರೋಲ್ ಬೆಲೆ ಇದ್ರೆ ₹150 ತೆರಿಗೆ ಸಂಗ್ರಹ ಮಾಡ್ತಾ ಇದ್ದಾರೆ ಇವರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದವರು. ಈಗಾಗಲೇ ಇದೆ. ಯಾಕಂದ್ರೆ ಇವತ್ತ ನಮ್ಮ ಸುತ್ತಮುತ್ತಲಿನ ಶ್ರೀಲಂಕಾದಲ್ಲಿ, ಬಾಂಗ್ಲಾದೇಶ, ನೇಪಾಳ ತಗೊಳ್ರಿ, ಪೆಟ್ರೋಲ್ ಬೆಲೆ ಕಡಿಮೆ ಇದೆ. ದುಬಾರಿಯಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸ್ತಾ ಇದ್ದಾರೆ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಯುದ್ಧದ ವಾತಾವರಣ ನಿರ್ಮಾಣ ಆಗಿತ್ತು, ಅಂತ ಸಂದರ್ಭದಲ್ಲಿ ಕಚ್ಚಾ ತೈಲ ಬಹಳ ಅರ್ಥವಾಗಿ ಸಿಕ್ಕಿದೆ. ಆದರೆ ಆ ಕಚ್ಚಾ ತೈಲ ಕೂಡ ಇಲ್ಲಿ ನಮ್ಮ ದೇಶದಲ್ಲಿ ಕೇಂದ್ರ ಸರ್ಕಾರ ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಕಡಿಮೆ ಮಾಡಲಿಲ್ಲ. ಈ ಒಂದು ವೇಳೆ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆದರೆ ಈಗಾಗಲೇ ಎಲ್ಲ ವಸ್ತುಗಳ ಬೆಲೆ ಗಗನ ಮುಟ್ಟಿದೆ. ಆಹಾರ ಧಾನ್ಯಗಳ ಬೆಲೆಗಳಾಗಲಿ, ಓಡಾಟ ಖರ್ಚುಗಳಾಗಲಿ ವಿಪರೀತ ಜಾಸ್ತಿ ಆಗಿದೆ ಕೊರೋನಾ ನಂತರ. ಇವತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ₹102 ಜಾಸ್ತಿ ಮಾಡಿದ್ರೆ ಎಲ್ಲ ಸರಕು ಸಾಮಗ್ರಿಗಳ ಬೆಲೆಗಳು, ಆಹಾರ ಧಾನ್ಯದ ಬೆಲೆಗಳು ಗಗನ ಮುಟ್ಟವೆ. ಮತ್ತೆ ಅಂದ್ರೆ ಈಗಾಗಲೇ ಗಾಯದ ಮೇಲೆ ಬರೆ ಎಳೆದಂತಹ ಪರಿಸ್ಥಿತಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನಿರ್ಮಾಣ ಮಾಡಿದೆ. ಇದನ್ನು ನಾವು ತೀವ್ರವಾಗಿ ಖಂಡಿಸಲೇಬೇಕಾಗಿದೆ. ಇವತ್ತು ನಮ್ಮ ಪಕ್ಷ ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷದಿಂದ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ನಾವು ಸರ್ಕಾರ ಏರಿಸಿರುವಂತಹ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಕೂಡಲೇ ವಾಪಸ್ ತಗೋಬೇಕು, ಬೇಸರಕ್ಕಾಗಿ ಅಂತೇಳಿ ನಾವು ಹೋರಾಟವನ್ನು ಬೆಳೆಸ್ತಾ ಇದ್ದೀವಿ. ಇವತ್ತು ಸರ್ಕಾರಗಳು ಏನ್ ಮಾಡ್ತಾ ಇದ್ರೆ, ಬಂಡವಾಳಶಾಹಿಗಳ ಸೇವೆ ಮಾಡ್ತಾ ಇದ್ರೆ, ಕಾರ್ಪೊರೇಟ್ ಮಂತ್ರಿಗಳ ಸೇವೆ ಮಾಡ್ತಾ ಇದ್ರೆ, ಅಂಬಾನಿ ಅದಾನಿ ಜೇಬು ಕುಡಿಸೋದಕ್ಕೋಸ್ಕರ ₹100 ಪೆಟ್ರೋಲ್ ನಲ್ಲಿ ₹50 ಟ್ಯಾಕ್ಸ್ ಸಂಗ್ರಹ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೋಸ್ಕರ? ಜನಗಳಿಗೆ ಯಾವ ಸೌಲಭ್ಯ ಕೊಡ್ತಾ ಇಲ್ಲ. ಶ್ರೀಮಂತರ ಮೇಲೆ ಹಾಕುವಂತ ತೆರಿಗೆಯನ್ನು ಕಡಿಮೆ ಮಾಡ್ತಾ ಇಲ್ಲ. ಬಂಡವಾಳಶಾಹಿಗಳ ಮೇಲೆ ತೆರಿಗೆ ಕಡಿಮೆ ಮಾಡ್ತಾ ಇಲ್ಲ. ಉದ್ಯಮಪತಿಗಳ ಮೇಲೆ ತೆರಿಗೆ ಕಡಿಮೆ ಮಾಡ್ತಾ ಇಲ್ಲ. ಸುಮಾರು 14 ಲಕ್ಷ ಕೋಟಿ ರೂಪಾಯಿ ಸಾಲವನ್ನ ಕೇಂದ್ರ ಸರ್ಕಾರ ಮನ್ನಾ ಮಾಡಿದೆ. ಒಂದು ದುಡ್ಡಲ್ಲ, 14 ಲಕ್ಷ ಕೋಟಿ ರೂಪಾಯಿ. ಆದರೆ ಈ ದೇಶದ ರೈತರ ಸಾಲ ₹1 ಲಕ್ಷ ಕೂಡ ಮನ್ನಾ ಮಾಡಿಲ್ಲ. ಬಡವರಿಗೂ ಮನ್ನಾ ಮಾಡಿಲ್ಲ, ಕಾರ್ಮಿಕರಿಗೂ ಮನ್ನಾ ಮಾಡಿಲ್ಲ. ಇವತ್ತ ಉದ್ಯೋಗ ಇಲ್ಲ ಜನಗಳಿಗೆ. ಉದ್ಯೋಗಕ್ಕೋಸ್ಕರ ಉತ್ತರ ಪ್ರದೇಶದಲ್ಲಿ ಪ್ಯೂರ್ ಪೋಸ್ಟ್ ಕರೆದರೆ ಚಪರಾಸಿ ಪೋಸ್ಟ್ಗೆ 270 ಜನ PhD ಹೋಲ್ಡರ್ ಸಪ್ಲೈ ಮಾಡಿದ್ದಾರೆ, MSc ಹೋಲ್ಡರ್ ಸಪ್ಲೈ ಮಾಡಿದ್ದಾರೆ. ಸಾವಿರಾರು ಜನ ಅದಕ್ಕೆ ಕ್ವಾಲಿಫಿಕೇಶನ್ ಬೇಕಾಗಿರೋದು 5ನೇ ತರಗತಿ PhD ಮುಗಿಸಿದವರು ಇವತ್ತು ಪ್ಯೂರ್ ಪೋಸ್ಟ್ಗೋಸ್ಕರ ಅರ್ಜಿ ಹಾಕಿ ಕಾಯ್ತಾ ಇದ್ದಾರೆ. ಅಂದ್ರೆ ಈ ದೇಶದಲ್ಲಿ ಸಮಸ್ಯೆ ಎಷ್ಟಿದೆ. ಮೊದಲೇ ಉದ್ಯೋಗ ಇಲ್ಲ, ಅದು ಕಾಂಟ್ರಾಕ್ಟ್ ಉದ್ಯೋಗ, ಗುತ್ತಿಗೆ ಆಧಾರದ ಮೇಲೆ ಬರೀ 8,000-12,000 ಕೊಡ್ತಾ ಇದ್ರೆ ಅಲ್ಲಿ ಜೀವನ ನಡೆಸೋದು ಕಷ್ಟ ಇದೆ. ಬಡವರು ಆಹಾರ ಧಾನ್ಯಗಳನ್ನು ಕೊಂಡ್ಕೊಳ್ಳೋಕ್ಕಾಗಲ್ಲ. ಇವತ್ತ ಆಸ್ಪತ್ರೆಗೆ ಹೋದ್ರೆ ₹1,000-2,000 ಬಿಡಬೇಕು. ಯಾವುದೇ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ. ಇವತ್ತ ಇಂಥ ಒಂದು ಪರಿಸ್ಥಿತಿ ಏನಿದೆ ಕೊರೋನಾ ನಂತರ ಬಹಳ ಕಷ್ಟದಲ್ಲಿ ಜನ ಜೀವನ ಮಾಡ್ತಾ ಇದ್ದಾರೆ. ಆ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಸರ್ಕಾರಗಳು ತೆರಿಗೆಗಳನ್ನ ವಾಪಸ್ ತಗೋಬೇಕು. ಯಾಕಂದ್ರೆ ಇವತ್ತು ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಜಾಸ್ತಿ ಮಾಡಿದ್ದು ಇದು ಅಷ್ಟಕ್ಕೆ ನಿಲ್ಲಲ್ಲ. ನಾಳೆ KSRTC ಬೆಲೆ ಜಾಸ್ತಿ ಮಾಡ್ತಾರೆ, ರೈಲ್ವೆ ಬೆಲೆ ಜಾಸ್ತಿ ಆಗ್ತದೆ.
ಆಟೋ ಬೆಲೆ ಜಾಸ್ತಿ ಆಗ್ತದೆ, ಹೋಟೆಲ್ನಲ್ಲಿರುವಂತ ಎಲ್ಲ ತಿಂಡಿ ನಾವೇನು ಟಿಫಿನ್ ಮಾಡ್ತೀವಿ ಎಲ್ಲ ಬೆಲೆ ಜಾಸ್ತಿ ಮಾಡ್ತಾರೆ. ಯಾಕಂದ್ರೆ ನೇರವಾಗಿ ಪೆಟ್ರೋಲ್ ಡೀಸೆಲ್ ಏನಿದೆ ನಮ್ಮ ಜೀವನದ ಎಲ್ಲ ಸಮಸ್ಯೆಗಳಿಗೆ ಸಂಬಂಧ ಇದೆ. ಎಲ್ಲ ಸರಕುಗಳ ಮೇಲೆ ಬೆಲೆಗಳು ಗಗನ ಮುಟ್ತವೆ. ಆದ್ದರಿಂದ ನಾವು ಇವತ್ತ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಯಾವ ಕಾರಣಕ್ಕೂ ಏರ್ಬಾರ್ದು ಅಂತೇಳಿ ನಾವು ಸರ್ಕಾರಕ್ಕೆ ಕೇಳ್ತಾ ಇದೀವಿ. ಇವತ್ತ ಈ ಸರ್ಕಾರ ಇವತ್ತ ಬಹಳ ಪ್ರಗತಿಪರ ಅಂತ ಹೇಳ್ಕೊಂಡು ಬಿಜೆಪಿ ಸರ್ಕಾರದ ವಿರುದ್ಧ ಇವರು ಹೋರಾಟ ಮಾಡಿದ್ರು ಬೆಲೆ ಏರಿಕೆ ವಿರುದ್ಧ. ಯಾರು ಕಾಂಗ್ರೆಸ್ನವರು, ಇವತ್ತು ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬಂದು ಅದೇ ಕೆಲಸ ಮಾಡ್ತಾ ಇದ್ದಾರೆ. ಹಿಂದೆ ಬಿಜೆಪಿ ಅವರು ಏನ್ ಮಾಡಿದ್ರು ಬೆಲೆ ಏರಿಕೆನ, ಅದೇ ಇವತ್ತು ಕಾಂಗ್ರೆಸ್ನವರು ಕೂಡ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇವರಿಬ್ಬರಲ್ಲಿ ಏನಾದ್ರು ವ್ಯತ್ಯಾಸ ಇದೆಯಾ? ಏನು ವ್ಯತ್ಯಾಸ ಇಲ್ಲ. ಇಬ್ಬರು ಕೂಡ ಬಂಡವಾಳಶಾಹಿಗಳ ಸೇವೆ ಮಾಡ್ತಾ ಇದ್ದಾರೆ. ಮಲ್ಟಿ ನ್ಯಾಷನಲ್ ಕಾರ್ಪೊರೇಷನ್ಸ್ ಉದ್ಯಮಪತಿಗಳ ಸೇವೆ ಮಾಡಲಿಕ್ಕೆ ಅಧಿಕಾರದಲ್ಲಿದ್ದಾರೆ. ಈ ದೇಶದ ಬಡವರಿಗೋಸ್ಕರ, ಕಾರ್ಮಿಕರಿಗೋಸ್ಕರ, ರೈತರಿಗೋಸ್ಕರ, ಕೂಲಿಕಾರರಿಗೋಸ್ಕರ ಇವರಿಲ್ಲ ಸ್ನೇಹಿತರೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಬಸ್ ಚಾರ್ಜ್ ಜಾಸ್ತಿ ಆಗಿದೆ. ಆಮೇಲೆ ಎಲ್ಲ ಪ್ಯಾಸೆಂಜರ್ ಟ್ರೈನ್ ಬಂದ್ ಮಾಡಿದ್ದಾರೆ. ಬರೀ ಎಕ್ಸ್ಪ್ರೆಸ್ ಟ್ರೈನ್ ಹೋಗ್ಬೇಕು. ಏನು ಕೊರೋನಾನಲ್ಲಿ ಕೆಲವು ಟ್ರೈನ್ ರದ್ದುಗೊಳಿಸಿದ್ರು, ಇವತ್ತಿಗೂ ಪ್ರಾರಂಭ ಮಾಡಿಲ್ಲ. ಕೊರೋನಾ ಟೈಮ್ನಲ್ಲಿ ಕೆಲವು ಟ್ರೈನ್ಗೆ ರೇಟ್ ಜಾಸ್ತಿ ಮಾಡಿದ್ರು, ಅದನ್ನ ಇನ್ನೂ ಕಡಿಮೆ ಮಾಡಿಲ್ಲ. ಅಂದ್ರೆ ಬಡವರು ಇವತ್ತು ಓಡಾಡೋದು ಕಷ್ಟ ಇದೆ, ಜೀವನ ಮಾಡೋದು ಕಷ್ಟ ಇದೆ, ಉದ್ಯೋಗ ಇಲ್ಲ, ಅವರಿಗೆ ಸಂಬಳ ಇಲ್ಲ ಕೈ ತುಂಬ. ಇಂಥ ಪರಿಸ್ಥಿತಿನಲ್ಲಿ ಬೆಲೆ ಏರಿಕೆ ಏನು ಮಾಡ್ತಾ ಇದ್ದಾರೆ? ತೈಲ ಬೆಲೆ ಏರಿಕೆ, ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಇದು ಕೂಡಲೇ ವಾಪಸ್ ತಗೊಳ್ಬೇಕಂತೇಳಿ ನಾವು ಇವತ್ತು ರಾಜ್ಯ ಸರ್ಕಾರವನ್ನು ಆಗ್ರಹಿಸ್ತಾ ಇದ್ದೀವಿ. ಒಂದು ವೇಳೆ ಸರ್ಕಾರ ವಾಪಸ್ ತಗೊಳ್ಳದೇ ಇದ್ರೆ ಇಡೀ ರಾಜ್ಯಾದ್ಯಂತ ಜನಗಳನ್ನು ಸಂಗ್ರಹ ಮಾಡಿ ರಸ್ತೆ ರೋಕ ಮಾಡುವುದಾಗಲಿ ಅಥವಾ ಕಾನೂನು ವೈಲೇಷನ್ ಮಾಡುವಂತ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕಾಗಿದೆ ಅನ್ನೋದನ್ನ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗಮನಕ್ಕೆ ತರ್ತಾ ಇದ್ದೀವಿ ಸ್ನೇಹಿತರೆ. ಆದ್ದರಿಂದ ಎಲ್ಲ ನಾಗರಿಕರು ಯಾರ್ಯಾರು ಇವತ್ತು ಪೆಟ್ರೋಲ್ ಬಳಕೆ ಮಾಡ್ತೀರಿ, ಯಾರ್ಯಾರು ಡೀಸೆಲ್ ಬಳಕೆ ಮಾಡ್ತೀರಿ, ನೀವು ಸುಮ್ಮನೆ ಕುತ್ಕೊಳ್ಬೇಡಿ, ಬಾಯಿ ಮುಚ್ಕೊಂಡು. ಈ ಸರ್ಕಾರಗಳು ಜನ ವಿರೋಧಿ ನೀತಿಗಳು ಬಂದಾಗ ಧ್ವನಿ ಎತ್ತಬೇಕು. ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ 3 ರೂಪಾಯಿಗಿಂತ ಜಾಸ್ತಿ ಮಾಡಿದರೆ, ಪ್ರತಿ ಲೀಟರಿಗೆ 3 ರೂಪಾಯಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಜಾಸ್ತಿ ಮಾಡಿದರೆ ಇದನ್ನು ನಾವು ನಮ್ಮ SUC ಕಮ್ಯುನಿಸ್ಟ್ ಪಕ್ಷದಿಂದ ತೀವ್ರವಾಗಿ ನಾವು ಖಂಡಿಸ್ತಾ ಇದ್ದೀವಿ. ಯಾಕಂದ್ರೆ ಕಳೆದ ಲೋಕಸಭಾ ಚುನಾವಣೆ ಮುಗಿದು ಇನ್ನು 1 ತಿಂಗಳು ಕೂಡ ಆಗಿಲ್ಲ. ಚುನಾವಣೆ ರಿಸಲ್ಟ್ಸ್ ಬಂದಿದೆ, ಬಂದು 2 ವಾರ ಕೂಡ ಆಗಿಲ್ಲ. ಈ ಒಂದು ರಾಜ್ಯ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಜಾಸ್ತಿ ಮಾಡಿದ್ದಾರೆ. ಇದೇ ಚುನಾವಣೆ ಮುಗಿಯೋದಕ್ಕಿಂತ ಮುಂಚೆ ಕೇಂದ್ರದ ನರೇಂದ್ರ ಮೋದಿ ಅವರು ಚುನಾವಣೆ ಬಂದಿದೆ ಅಂತ ಹೇಳ್ಬಿಟ್ಟು 2 ರೂಪಾಯಿ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಮಾಡಿದ್ರು. ಯಾವಾಗ ಪಾರ್ಲಿಮೆಂಟ್ ಚುನಾವಣೆ ಬರೋದಕ್ಕಿಂತ ಮುಂಚೆ. ಚುನಾವಣೆ ಮುಗಿತಾ ಇದ್ದಾಗನೇ ರಾಜ್ಯ ಸರ್ಕಾರದವರು ಇವತ್ತು 3 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಅಂದ್ರೆ ಇವತ್ತ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಾಯಿದ್ರೆ 3 ರೂಪಾಯಿ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡೋದ್ರಿಂದ ವರ್ಷಕ್ಕೆ 3,000 ಕೋಟಿ ರೂಪಾಯಿ ಸರ್ಕಾರಕ್ಕೆ ಆದಾಯ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. बीजापुर शहर में इनामदार मोटर्स, अतियास मल्टी ब्रांड इलेक्ट्रिक व्हीकल्स शोरूम, एक ही छत के नीचे कई कंपनियों की अलग अलग इलेक्ट्रिक व्हीकल इनामदार मोटर्स अतियास मल्टी ब्रांड इलेक्ट्रिक व्हीकल्स शोरूम में उपलब्ध है। इनका पता है इनामदार मोटर्स अतियास मल्टी ब्रांड इलेक्ट्रिक व्हीकल्स, मनगोली रोड, मराठी विद्यालय के सामने, इनामदार कॉम्प्लेक्स, विजयपुर। जुड़े रहिएगा आपके अपने चैनल बीजापुर समय के साथ।